ನಾನು ಇನ್ನ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಕಾಂಗ್ರೆಸ್ ಮುಖಂಡನಿಂದ ಮಹಿಳಾ ಅಧಿಕಾರಿಗೆ ನಿಂದನೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಿಡ್ಲಘಟ್ಟ ಕಾಂಗ್ರೆಸ್ ಲೀಡರ್ ಬಂಧನ ಯಾವಾಗ ಅನ್ನೋ ಅಭಿಯಾನನೇ ಈಗ ಶುರುವಾಗಿದೆ. ಸಾರ್ವಜನಿಕ ವಲಯದ ಎಫ್ಐಆರ್ ಹಾಕಿ 16 ಗಂಟೆ, ಆಲ್ಮೋಸ್ಟ್ ಒಂದಿನ ಕಳಿತು. ಇನ್ನೂ ಆತನ ಅರೆಸ್ಟ್ ಆಗಿಲ್ಲ, ಬಂಧನ ಆಗಿಲ್ಲ. ರಾಜೀವ್ ಗೌಡ ಬಂಧನಕ್ಕೆ ವಿಶೇಷ ತಂಡ ರಚನೆ ಆಗಿದೆ. ಮತ್ತೊಂದು ಕಡೆ ವಿಡಿಯೋ ಮಾಡಿ ಕ್ಷಮೆ ಕೇಳಿ ಆರೋಪಿ ನಾಪತ್ತೆಯಾಗಿರುವುದು. ತಪ್ಪಾಗಿರೋದಕ್ಕೆ ಕ್ಷಮೆ ಕೇಳಿದ್ದಾರೆ, ಓಕೆ, ಬಟ್ ಎಫ್ಐಆರ್ ಆಗಿದೆ, ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಎಲ್ಲಿದ್ದಾರೆ ಎನ್ನುವಂತ ಮಾಹಿತಿನೇ ಇಲ್ಲ. ರಾಜೀವ್ ಗೌಡ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ವ್ಯಕ್ತವಾಗಿದೆ. ಯಾರು ಒಪ್ಕೊಳ್ಳುವಂತ ಮಾತಾಡಿಲ್ಲ. ಶಿಡ್ಲಘಟ್ಟ ಕಾಂಗ್ರೆಸ್ ಕಾರ್ಯಕರ್ತರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರೆಸ್ಟ್ ಮಾಡಬೇಕು, ಗಡೀಪಾರು ಮಾಡಬೇಕು ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ವಿವಿಧ ಸಂಘಟನೆಗಳಿಂದ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ, ಈ ಸಂಬಂಧಪಟ್ಟಂಗೆ ದೂರು ಕೂಡ ದಾಖಲಾಗಿದ್ದಾವೆ. ಒಂದು ಕಡೆ ಅಮೃತ ಅವರು ದೂರನ್ನು ದಾಖಲು ಮಾಡಿರುವಂಥದ್ದು ಕಮಿಷನರ್, ಮತ್ತೊಂದು ಕಡೆ ಸಂಘಟನೆಗಳು, ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಗಡೀಪಾರು ಮಾಡಬೇಕು ಅಂತ ಜಿಲ್ಲೆಯಾದ್ಯಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ಯಾವಾಗ ಅರೆಸ್ಟ್ ಆಗೋದು ಅಂತ. ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ, ಕಣ್ಮುಂದೆ ಸಾಕ್ಷಿಗಳಿದ್ರೂ ಕೂಡ, ಮಾತನಾಡಿರೋದು ನಿಜ ಅಂತ ಅವರೇ ಒಪ್ಕೊಂಡ ನಂತರದಲ್ಲೂ ಕೂಡ ಅರೆಸ್ಟ್ ಯಾಕಿಲ್ಲ, ಎಫ್ಐಆರ್ ಆದ್ರು ಅನ್ನೋದು ಪ್ರಶ್ನೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡರಿಂದ ಧಮಕಿ ವಿಚಾರ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಅಧಿಕಾರಿಗೆ ಧಮಕಿ ಹಾಕಿದ ಪುಡಾರಿಯನ್ನ ಒದ್ದು ಒಳಗಾಕಿ ಸಿದ್ದರಾಮಯ್ಯ ಅವರು ಯಾರಿಗೂ ಮರ್ಯಾದೆ ಕೊಡಲ್ಲ, ಅದನ್ನೇ ಅವರ ಪಕ್ಷದವರು ಅನುಸರಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಾಯಿ ಸರಿಯಕ್ಕೆ ಸಾಧ್ಯನಾ? ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದ್ಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತಗೆ ಗೌರವ ಕೊಡ್ತಾನೆ. ಫಸ್ಟ್ ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ, ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿಯಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಒಬ್ಬ ಕೇಂದ್ರ ಸಚಿವೆನ ಎಂತೋಳೋ ಅವಳು ಅಂತ ಹೇಳ್ತಾರೆ. ಇನ್ನು ಅವ್ರ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಂಡು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಈ ಒಂದು ವಿಚಾರ ನಿನ್ನೆವರೆಗೂ ಸಂಜೆವರೆಗೂ ಆದ ನಂತರದಲ್ಲಿ ಅವರ ಮನೆಯಿಂದ ಒಂದು ಮಾಹಿತಿ ಸಿಗುತ್ತೆ. ನಾವು ನಾಳೆ ಮಾಧ್ಯಮಗಳ ಮುಂದೆ ಬಂದು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತೀವಿ, ನಮ್ಮ ಮನೆಯಲ್ಲಿ ಒಬ್ರು ಯಾರೋ ಸಂಬಂಧಿಕರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಬಟ್ ಅಟ್ ಪ್ರೆಸೆಂಟ್ ಈಗಲೂ ಕೂಡ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಬಂಧನ ಭೀತಿಯಿಂದ ಪರಾರಿಯಾಗಿದ್ದಾರೆ ಅನ್ನುವಂಥದ್ದಂತೂ ನಿಶ್ಚಿತ ಅಂತ ಕಾಣಿಸ್ತಾ ಇದೆ. ಈಗ ಸ್ಥಳದಲ್ಲಿ ಅಂದ್ರೆ ಶಿಡ್ಲಘಟ್ಟದಲ್ಲಿ ವಾತಾವರಣ ಹೇಗಿದೆ? ಯಾಕಂದ್ರೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಬ್ಯಾನರ್ ವಿಚಾರವಾಗಿ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಒಂದು ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದಿಂದ ಬಹಳಷ್ಟು ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳು ಸಹ ನಡೆದಿರುವಂತದ್ದು. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದಾಗ್ತಾ ಇದ್ದಂತೆ ಈಗ ಪೊಲೀಸರು ಸಹ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು, ಆ ವ್ಯಕ್ತಿ ಮೇಲೆ 352, 351, 256, 132, 224 ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ವಿಶೇಷವಾಗಿ ಕೆಲಸಕ್ಕೆ ಅಡ್ಡಿ, ಬೆದರಿಕೆ, ಅವಾಚ್ಯ ಶಬ್ದ, ದುಷ್ಪ್ರೇರಣೆ, ಈ ಎಲ್ಲಾ ಪ್ರಕರಣಗಳನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗಾಗಲೇ ಆರೋಪಿಗಾಗಿ ಒಂದು ಬಲೆಯನ್ನ ಬೀಸಿರುವಂತಹದ್ದು. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ SP ಕುಶಾಲ್ ಚೌಕ್ಸರ್ ಅವರು ವಿವಿಧ ತಂಡಗಳನ್ನ ರಚನೆ ಮಾಡಿ ಬೆಂಗಳೂರಿಗೆ ಸಹ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು. ಆದ್ರೆ ಈಗ ಸ್ವಪಕ್ಷ ಕಾಂಗ್ರೆಸ್ ಮುಖಂಡರಿಂದಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಬ್ಬ ಮಹಿಳಾ ಅಧಿಕಾರಿಗೆ ಈಗ ಈ ರೀತಿಯಾಗಿ ಅವಾಚ್ಯ ಪದಗಳಿಂದ ಬಳಕೆ ಮಾಡಿರುವಂತಹ ನಮ್ಮ ನಾಯಕನನ್ನ ಗಡೀಪಾರು ಮಾಡಬೇಕು, ಜೊತೆಗೆ ಪಕ್ಷದಿಂದ ಆತನನ್ನ ಉಚ್ಚಾಟನೆ ಮಾಡಬೇಕು ಅಂತ ಆರೋಪಗಳು ಸಹ, ಜೊತೆಗೆ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 5 ರಿಂದ 6ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲೆ ಮಾಡಿ ಆತನನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಪರಮಾಪ್ತರು ಅನ್ಸ್ಕೊಂಡಿರುವಂತಹ ಸಚಿವ KH ಮುನಿಯಪ್ಪನವರು ಈ ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ ಬಗ್ಗೆ ಸಾಫ್ಟ್ ಕಾರ್ನರ್ ಕೋರ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ರಾಜೀವ್ ಗೌಡ ಕಳೆದ 10 ವರ್ಷಗಳಿಂದಲೂ ಸಹ ರಾಜಕಾರಣದಲ್ಲಿ ತೊಡಗಿದ್ದಾರೆ. ಆದ್ರೆ ಈ ರೀತಿಯಾಗಿ ಯಾಕೆ ಮಾತಾಡಿದಾರೆ ಗೊತ್ತಿಲ್ಲ, ಅದರಿಗೆ ಬುದ್ಧಿವಾದ ಹೇಳ್ತೀನಿ ಅಂತ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಹಾಗೂ ಸ್ಥಳೀಯ ಶಾಸಕರಾದಂತಹ
ರವಿಕುಮಾರ್ ಅವರು ಸಹ ರಾಜೀವ್ ಗೌಡರ ಬಂಧನಕ್ಕೆ ಪಟ್ಟು ಹಿಡಿದಿರುವಂತದ್ದು. ಅಂದ್ರೆ ಕಂಪ್ಲೇಂಟ್ ರಿಸೀವ್ ಆಗಿ ಸುಮಾರು ಒಂದು 18 ಗಂಟೆಗಳು ಕೂಡ ಅಧಿಕವಾಗಿ ಸಮಯ ಮೀರ್ತಾ ಇದೆ. ಆದ್ರೂ ಸಹ ಇದುವರೆಗೂ ಸಹ ಆ ವ್ಯಕ್ತಿಯನ್ನ ಬಂಧಿಸಲು ಪೊಲೀಸರು ವಿಫಲವಾಗ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಏನಾದ್ರೂ ಪೊಲೀಸರಿಂದಲೇ ಈ ವ್ಯಕ್ತಿ ರಕ್ಷಣೆ ಆಗ್ತಾ ಇದಾರೆ ಎಂಬ ಅನುಮಾನ ಮೂಡ್ತಾ ಇದೆ ಅಂತ ಈಗ ವಿಪಕ್ಷಗಳು ಸಹ ಆರೋಪ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕೈ ಮುಖಂಡನ ಬಂಧನಕ್ಕೆ ಪೊಲೀಸರು ಸಹ ಒಂದ್ ರೀತಿ ಬಲೆ ಬೀಸಿರುವಂತದ್ದು. ಆದ್ರೆ ಆ ವ್ಯಕ್ತಿ ಎಲ್ಲಿ ಇದ್ದಾರೆ ಎಂಬ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಅರುಣ್ ಹುಗಾರ್. ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.